ಕೆಲವು ವೀಕ್ಷಕರು ನೀವು ನೋಡ್ತಾರೆ ವಿ.ಎ ಟಾಕ್ಸ್. ಇವತ್ತಿನ ವಿಷಯ ಬಂದೇನಪ್ಪ ಅಂದರೆ ಬಿಗ್ ಬಾಸ್ ಕಡೆಯಿಂದ ಒಂದು ಹೊಸ ಪ್ರೊಮೋ ಬಿಟ್ಟಿದ್ದಾರೆ. ಸೊ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಹಾಗೂ ಯಾರಿಗೆ ಜಾಸ್ತಿ ಓಟ್ಗಳು ಸಿಕ್ಕಿದೆ, ಯಾರಿಗೆ ಕಡಿಮೆ ಓಟ್ಗಳು ಸಿಕ್ಕಿದೆ ಅಂತ ಬಿಗ್ ಬಾಸ್ ಅವರೇ ಸ್ವತಃ ತಿಳಿಸ್ಕೊಟ್ಟಿದ್ದಾರೆ. ಸೊ ಅದು ಯಾರಿಗೆ ಜಾಸ್ತಿ ಸಿಕ್ಕಿದೆ, ಯಾರಿಗೆ ಕಡಿಮೆ ಸಿಕ್ಕಿದೆ ಅಂತ ತಿಳಿಸ್ಕೊಡ್ತೀನಿ ವೀಕ್ಷಕರೇ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಹಾಗೂ ರಘು ಹಾಗೂ ಧನುಷ್ ಅವರ ಫ್ಯಾನ್ಸ್ಗಳಿಗೆ ತುಂಬ ಬೇಜಾರಾದ ಸುದ್ದಿನ ಹೇಳಬೇಕಾಗಿತ್ತು. ಸೊ ಅದನ್ನೆಲ್ಲ ತಿಳಿಸ್ಕೊಡ್ತೀನಿ ವೀಕ್ಷಕರೇ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಕೊನೆಯದಾಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ. ಸೊ ವೀಕ್ಷಕರೇ, ಮೊದಲನೇದಾಗಿ ನಾನು ಯಾವ್ದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಅಂದರೆ ಬಿಗ್ ಬಾಸ್ ಅವರು ಒಂದು ಹೊಸ ಪ್ರೊಮೋ ಬಿಟ್ಟಿದ್ದಾರೆ. ಸೊ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇದೀಗಷ್ಟೇ 2 ಅವರ್ಗಿಂತ ಮುಂಚೆ ಬಿಟ್ಟಿರೋದು ಒಂದು ಪ್ರೊಮೋ. ಸೊ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ, ಪೂರ್ತಿಯಾಗಿ ನೋಡಿ. ಸೊ ನಾನು ನಿಮಗೆ ಹೇಳಿದ್ದೆ ಗ್ರ್ಯಾಂಡ್ ಫಿನಾಲೆ ಏನಿದೆ ಶೂಟಿಂಗು ಅದು ನಾಳೆ ನಡೆಯುತ್ತೆ ಅಂತ. ಅದೇ ರೀತಿಯಾಗಿ ಪ್ರೀ ಫಿನಾಲೆ ಏನಿದೆ ಸೊ ಅದ್ರ ಶೂಟಿಂಗು ಇವತ್ತು ನಡೀತೈತೆ ವೀಕ್ಷಕರೇ. ಸೊ ನಿನ್ನೆ ಕಿಚ್ಚ ಸುದೀಪ್ ಅವರು CCL ಮ್ಯಾಚ್ ಮುಗಿಸ್ಕೊಂಡ ನಂತರ ಬೆಂಗಳೂರಿಗೆ ಬಂದಿದ್ದಾರೆ. ಸೊ ಬೆಂಗಳೂರಲ್ಲಿ ಶೂಟಿಂಗ್ ನಡೀತಾ ಇದೆ ವೀಕ್ಷಕರೇ. ಆಲ್ರೆಡಿ ಇವಾಗ ಲೈವ್ ನಡೀತಾ ಇರುತ್ತೆ ಅಂತ ಅನ್ಕೋತೀನಿ. ಸೊ ಅದೇ ರೀತಿಯಾಗಿ ಯಾರು ಎಲಿಮಿನೇಟ್ ಆಗ್ತಾರೆ, ಯಾರು ಫಸ್ಟ್ ಎಲಿಮಿನೇಟ್ ಆಗ್ತಾರೆ, ಯಾರು ಟಾಪ್ 5 ಬರ್ತಾರೆ ಅದರಲ್ಲೆಲ್ಲ ತಿಳಿಸ್ಕೊಡ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ ವೀಕ್ಷಕರೇ. ಆದಷ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ. ಸೊ ಟ್ರೋಫಿ ಅಂತೂ ಮಸ್ತಾಗಿದೆ ವೀಕ್ಷಕರೇ, ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು. ಸೊ ಆ ಸಿಂಬಲ್ ಏನಿದೆ, ಕಣ್ಣಿನ ಸಿಂಬಲ್ಲು, ಅದರಲ್ಲಿರೋ ಕಲರ್ಸ್ಗಳಂತೂ ಕಾಟ್ಲೆ ಇದೆ ಅಂತ ಹೇಳ್ಬೋದು ವೀಕ್ಷಕರೇ. ಸೊ ನಿಮ್ಗೇನಿಸ್ತು ಅಂತ ಕಮೆಂಟ್ ಮಾಡಿ. ಸೊ ಕಲರ್ಸ್ ಕನ್ನಡ ಅವರು ಸ್ಪಾನ್ಸರ್ ಮಾಡಿರೋದು ಅಂತ ನನ್ನ ಪ್ರಕಾರ ಅನಿಸುತ್ತೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಟ್ರೋಫಿ ಮೇಲೆ ಕಲರ್ಸ್ ಕನ್ನಡ ಅಂತ ಇದೆ ವೀಕ್ಷಕರೇ. ಟ್ರೋಫಿ ಅಂತೂ ಮಸ್ತಾಗಿದೆ. ನಿಮ್ಗೇನಿಸ್ತು, ಈ ಟ್ರೋಫಿ ಯಾರಿಗೆ ಸಿಗಬೇಕು ಅನ್ನೋದನ್ನ ಕಮೆಂಟ್ ಮಾಡಿ. ಸೊ ಏನಪ್ಪ ಈ ಒಂದು ಪ್ರೊಮೋ ಬಿಟ್ಟಿರೋದಂದರೆ ವೋಟಿಂಗ್ ರಿಸಲ್ಟ್ ಬಗ್ಗೆ ತಿಳಿಸ್ಕೊಡ್ತಾರೆ ವೀಕ್ಷಕರೇ. ಅದು ಸ್ವತಃ ಕಿಚ್ಚ ಸುದೀಪ್ ಅವರು ಹೇಳ್ತಾರೆ, ಕಳೆದ ವರ್ಷ ಹನುಮಂತು ಅವ್ರಿಗೆ 5 ಕೋಟಿ ಹತ್ತತ್ರ ಓಟ್ಗಳು ಸಿಕ್ಕಿತ್ತು. ಸೊ ಅದೇ ರೀತಿಯಾಗಿ ಈ ವರ್ಷ ಎಷ್ಟು ಓಟ್ಗಳು ಸಿಕ್ಕಿರ್ಬೋದು ನಿಮ್ಮ ಪ್ರಕಾರ ಅನ್ನೋದನ್ನ ಗೆಸ್ ಮಾಡಿ ಅಂತ ಮನೆ ಜನಕ್ಕೆಲ್ಲ ಹೇಳ್ತಾರೆ. ಸೊ ಅದೊಂದು ಟಾಸ್ಕ್ ಕೊಡ್ತಾರೆ ಅಂತ ಹೇಳ್ಬೋದು. ಸೊ ಅದಕ್ಕಾಗಿ ಎಲ್ಲರೂ 12ರಿಂದ 13 ಕೋಟಿ ಒಂದು 10ರಿಂದ 15 ಕೋಟಿ ಆ ಥರ ಹೇಳ್ತಾ ಇರ್ತಾರೆ. ಬಟ್ ಒಂದು ಪೋಲ್ನ ನಡೆಸ್ತಾರೆ ವೀಕ್ಷಕರೇ. ಸೊ ಅಲ್ಲಿ ನಡೆಸ್ತಾ ಸೊ ಎಲ್ಲರೂ ಗಾಬರಿ ಪಡುವಂಥ ಒಂದು ವಿಷಯನ ಹೇಳ್ತಾರೆ ಕಿಚ್ಚ ಸುದೀಪ್ ಅವರು. ಅದು ಈ ವರ್ಷ ಬಂದಿರೋ ವಿನ್ನರ್ಗೆ ಎಷ್ಟಪ್ಪ ಓಟ್ಗಳು ಸಿಕ್ಕಿದೆ ಅಂದರೆ 31 ಕೋಟಿ. ಸೊ 31 ಕೋಟಿ ಎಷ್ಟು ಅಂತ ನೀವು ಆಲ್ರೆಡಿ ಗೊತ್ತಾಗಿರ್ಬೋದು. 31 ಕೋಟಿ ಜನರ ಪ್ರೀತಿಯನ್ನು ಗಳಿಸಿದ್ದಾರೆ ಅಂತ ಹೇಳ್ಬೋದು ವೀಕ್ಷಕರೇ. ಅಂದರೆ 31 ಕೋಟಿ ಅಂತಲೂ ಅಲ್ಲ, ಅದಕ್ಕಿಂತ ಸ್ವಲ್ಪ ಕಡಿಮೆ ಇರುತ್ತೆ. ಯಾಕಂದಪ್ಪ ಅಂದರೆ ಒಂದು ಫೋನ್ಗಳಿಂದ ನೀವು ಮಾಡೋಕ್ಕಾಗೋದು 99 ಓಟ್ಗಳು. ಸೊ ಅಲ್ಲಿ ನೀವು ಲೆಕ್ಕ ಹಾಕೋಬೋದು ಎಷ್ಟು ಫೋನ್ಸ್ಗಳು ಮಾಡಿದೆ ಅಂತ. ಸೊ ತುಂಬ ಜಾಸ್ತಿ ಓಟ್ಗಳು ಸಿಕ್ಕಿದೆ ಅಂತ ಹೇಳ್ಬೋದು ವೀಕ್ಷಕರೇ. ಎಲ್ಲರೂ ಗಾಬರಿ ಪಟ್ಟಿದ್ದಾರೆ ಅಂತ ಹೇಳ್ಬೋದು. ಮನೆ ಒಳಗಡೆ ಇದ್ದವರು, ಮನೆಯಿಂದ ಆಚೆ ಕಡೆ ಇದ್ದವರು ಎಲ್ಲರೂ ಗಾಬರಿ ಪಡ್ತಿರೋದು 31 ಕೋಟಿ ಸುಮ್ಮನೆ ಅಲ್ಲ ವೀಕ್ಷಕರೇ. ಸೊ ಆದ್ದರಿಂದ ನೋಡ್ತಾ ಇರ್ಬೋದು, ಇಲ್ಲಿ ಕಳೆದ ಸೀಸನ್ನು 5 ಕೋಟಿ ಸಮಥಿಂಗ್ ಇದೆ. ಬಟ್ ಈ ಸೀಸನ್ನು 31 ಕೋಟಿ ವೀಕ್ಷಕರೇ. ಸೊ ಅದೆಲ್ಲ ನಮ್ಮ ಇದರಿಂದ ಆಗಿರೋದು ಅಂತ ಹೇಳ್ಬೋದು ವೀಕ್ಷಕರೇ. ಹೈಯೆಸ್ಟ್ ಓಟ್ ಚರಿತ್ರೆ ಬರೆದಿರೋ ಅಂತ ಹೇಳ್ಬೋದು. ಸೊ ಇವ್ರಿಗೆ ಯಾರಿಗೆ ಇಷ್ಟೊಂದು ಜಾಸ್ತಿ ಓಟ್ಗಳು ಸಿಕ್ಕಿದೆ ಅಂತ ನೀವು ಆಲ್ರೆಡಿ ಗೊತ್ತಾಗಿರ್ಬೋದು. ನನ್ನ ಅದರ್ದೇನು ಗಿಲ್ಲಿಯವರು ವೀಕ್ಷಕರೇ. ಸೊ ಗಿಲ್ಲಿಯವ್ರಿಗೆ ಪಕ್ಕ 100-200% 31 ಕೋಟಿ ಓಟ್ಗಳು ಸಿಕ್ಕಿದೆ ಅಂತ ಹೇಳ್ಬೋದು. ಸೊ 2ನೇ ಸ್ಥಾನಕ್ಕೆ ಎಷ್ಟು ಓಟ್ಗಳು ಸಿಕ್ಕಿದೆ, ತುಂಬ ಗದಗದಾಂತರ ಅಂತರ ಇದೆ ಅಂತ ಕಿಚ್ಚ ಸುದೀಪ್ ಅವರು ಸ್ವತಃ ಹೇಳ್ತಾರೆ. ಸೊ ತುಂಬ ಅಂದರೆ ತುಂಬ ಲೀಸ್ಟ್ ಅಂತ ಹೇಳ್ಬೋದು. ನನ್ನ ಪ್ರಕಾರ ಒಂದು 10 ಕೋಟಿ ಇರ್ಬೋದು ಅನ್ಕೋತೀನಿ. ಸೊ ನಿಮ್ಮ ಪ್ರಕಾರ ಏನಿಸುತ್ತೆ ಅಂತ ಕಮೆಂಟ್ ಮಾಡಿ ವೀಕ್ಷಕರೇ. ಸೊ ರಕ್ಷಿತ್ ಅವರು ರನ್ನರ್ ಅಪ್ ಆಗ್ಬೋದು ಅಂತ ಎಲ್ಲ ಚಾನ್ಸಸ್ಗಳಿದೆ. ಸೊ ವಿನ್ನರ್ ಅಂತೂ ಪಕ್ಕ 100%-200% ಕೊಡ್ಬೋದು, ಅದು ಗಿಲ್ಲಿ ಅವರೇ. ಸೊ ರನ್ನರ್ ಮಾತ್ರ ಡೌಟ್ ಇರೋದು, ಅದು ಅಶ್ವಿನಿ ಅವ್ರು ಆಗ್ತಾರೆ ಇಲ್ಲ ರಕ್ಷಿತ್ ಅವ್ರು ಆಗ್ತಾರೆ. ಪರ್ಫಾರ್ಮೆನ್ಸ್ ಪ್ರಕಾರ ನೋಡಿದ್ರೆ ಅಶ್ವಿನಿ ಅವರು, ವೋಟಿಂಗ್ ಪ್ರಕಾರ ನೋಡಿದ್ರೆ ರಕ್ಷಿತ್ ಅವರು. ಸೊ ನಿಮಗೆ ಯಾರು ರನ್ನರ್ ಅಪ್ ಆಗಬೇಕು, ಯಾರು ಸೆಕೆಂಡ್ ರನ್ನರ್ ಅಪ್ ಆಗಬೇಕು, ಯಾರು ಥರ್ಡ್ ರನ್ನರ್ ಅಪ್ ಆಗಬೇಕು ಅನ್ನೋದನ್ನೆಲ್ಲ ಕಮೆಂಟ್ ಮಾಡಿ ವೀಕ್ಷಕರೇ. ನಿಮ್ಮ ಪ್ರಕಾರ ಟಾಪ್ 5 ಯಾರು ಬರಬೇಕು. ಸೊ ಇವತ್ತಿನ ಸಂಚಿಕೆಯಲ್ಲಿ ಎಲಿಮಿನೇಟ್ ಇರುತ್ತಾ ಇರಲ್ವಾ ಅನ್ನೋದೆಲ್ಲ ನಮಗೆ ಇನ್ನೂ ಗೊತ್ತಾಗಿಲ್ಲ ವೀಕ್ಷಕರೇ. ಸೊ ನಿಮಗೆ ಬಾಟಮಲ್ಲಿರೋರು ಯಾರ್ಯಾರು ಅಂತ ತಿಳಿಸ್ಕೊಡ್ತೀನಿ. ಸೊ ಬಾಟಮಲ್ಲಿರೋದು ನೋಡೋದಾದರೆ ವೀಕ್ಷಕರೇ, ಸೊ ಬಾಟಮಲ್ಲಿ 2 ಇರ್ತಾರೆ. ಸೊ ಅದು ಯಾರಪ್ಪ ಅಂದರೆ ರಘು ಅವರು, ಧನುಷ್ ಅವರು ವೀಕ್ಷಕರೇ. ಸೊ ಇವರು ಬಾಟಮಲ್ಲಿದ್ದಾರೆ. ಟಾಪಿಂದ ಬಾಟಮ್ಗಂತ ವೋಟಿಂಗ್ ರಿಸಲ್ಟ್ ಬಗ್ಗೆ ನೋಡ್ಕೊಬರೋಣ ಬನ್ನಿ ವೀಕ್ಷಕರೇ. ಸೊ ವೀಕ್ಷಕರೇ, ಟಾಪಲ್ಲಿ ಅದು 31 ಕೋಟಿ ಗಿಲ್ಲಿಯವ್ರಿಗೆ ಸಿಕ್ಕಿದೆ ಅಂತ ಹೇಳ್ಬೋದು. 2ನೇ ಸ್ಥಾನದಲ್ಲಿ ರಕ್ಷಿತ್ ಅವ್ರಿದ್ದಾರೆ. ಸೊ 3ನೇ ಸ್ಥಾನದಲ್ಲಿ ಯಾರಪ್ಪ ಅಂದರೆ ಅದು ಕಾವ್ಯ ಶೈವ ಅವರು, ಇಲ್ಲ ಅಂದರೆ ಅಶ್ವಿನಿ ಅವರು ಇದ್ದಾರೆ ಅಂತ ಹೇಳ್ಬೋದು. ಸೊ ಇಬ್ಬರಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಗ್ತಿದೆ ಯಾರಿದ್ದಾರೆ ಯಾರಿಲ್ಲ ಅಂತ. ಸೊ ನಿಮಗೆ ಪಕ್ಕ 100% ಪ್ರೂಫ್ಸ್ ಜೊತೆ ತಿಳಿಸ್ಕೊಡ್ತೀನಿ ಮುಂದೆ ಬರುವಂಥ ವೀಡಿಯೋಸ್ಗಳಲ್ಲಿ. ಸೊ 3ನೇ ಸ್ಥಾನದಲ್ಲಿ ಅಶ್ವಿನಿ ಎಲ್ಲ ಕಾವ್ಯ, ನಮ್ಮ ಪ್ರಕಾರ ಅಶ್ವಿನಿ ಅಂತ ಅನ್ಕೋತೀನಿ ವೀಕ್ಷಕರೇ. 5ನೇ ಸ್ಥಾನದಲ್ಲಿರೋದು ಧನುಷ್ ಅವರು ವೀಕ್ಷಕರೇ. 6ನೇ ಸ್ಥಾನದಲ್ಲಿರೋದು ರಘು ಅವರು. ಸೊ ಇವರಿಬ್ಬರಲ್ಲೇ
ಈ ವಾರ ಲೈಕ್ ಮೊದಲನೇ ಎಲಿಮಿನೇಟರ್ ಆಗ್ಬೋದು. ಸೊ ಯಾರು ಆಗಬೇಕು ನಿಮ್ಮ ಪ್ರಕಾರ ಅನ್ನೋದನ್ನ ಕಮೆಂಟ್ ಮಾಡಿ. ಅದಕ್ಕೆ ನಾನು ಕಹಿ ಸುದ್ದಿ ಅಂತ ಹೇಳಿದ್ದು, ಯಾಕಂದರೆ ಇವ್ರಿಗೆ ಲೀಸ್ಟ್ ಓಟ್ಗಳು ಸಿಕ್ಕಿದೆ. ಸೊ ಆದ್ದರಿಂದ ಇವರು ಲೈಕ್ ಫಸ್ಟ್ ಎಲಿಮಿನೇಟ್ ಆಗಿ ಹೋಗ್ಬೋದು ಅಂತ ನನ್ನ ಪ್ರಕಾರ ಅನಿಸುತ್ತೆ. ಸೊ ಟಾಪ್ 5 ನಿಮ್ಮ ಪ್ರಕಾರ ಯಾರು ಬರಬೇಕು? ನನ್ನ ಪ್ರಕಾರ, ನನ್ನ ಪ್ರಿಡಿಕ್ಷನ್ ಪ್ರಕಾರ ಟಾಪ್ 5 ಅಂದರೆ ಅದು ಲೈಕ್ ಗಿಲ್ಲಿ, ರಕ್ಷಿತಾ, ಕಾವ್ಯ, ಅಶ್ವಿನಿ ಹಾಗೂ ಧನುಷ್ ಅನ್ಕೋತೀನಿ. ಇಲ್ಲ ಅಂದರೆ ಅಪೋಸಿಟ್ ಅದೇ ಒಂದು ಚೇಂಜಸ್ ಆಗ್ಬೋದು, ಅದು ರಘು ಅವರು ಟಾಪ್ 5 ಬರ್ಬೋದು, ಇಲ್ಲ ಧನುಷ್ ಅವರು. ಸೊ ಇವರಿಬ್ಬರಲ್ಲೇ ಆಪ್ಷನ್ ಇರೋದು, ಇವರಿಬ್ಬರಲ್ಲಿ ಒಬ್ಬರು ಎಲಿಮಿನೇಟ್ ಆಗ್ಬೋದು, ಮೊದಲನೇ ಎಲಿಮಿನೇಷನ್ ಆಗ್ಬೋದು ವೀಕ್ಷಕರೇ. ಸೊ ನಿಮ್ಮ ಪ್ರಕಾರ ಏನಿಸುತ್ತೆ ಅಂತ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ವಿಷಯ ಬಂದರೆ ಏನಪ್ಪ ಅಂದರೆ, ಸೊ ವೀಕ್ಷಕರೇ ಯಾರು ಲೈಕ್ ಈ ವರ್ಷ ವಿನ್ನರ್ ಆಗಿದ್ದಾರೆ ಅನ್ನೋದನ್ನ ತಿಳ್ಕೊಬೇಕಂದ್ರೆ ನೀವು ನಾಳೆ ಗಂಟ ವೆಯ್ಟ್ ಮಾಡಬೇಕಾಗತ್ತೆ. ಸೊ ಯಾಕಂದರೆ ನಾಳೆನೇ ಶೂಟಿಂಗ್ ನಡೆಯೋದು. ಸೊ ನಾಳೆ ನೈಟ್ ಏನಿದೆ ಒಂದು 10 ಗಂಟೆ ರೇಂಜಲ್ಲಿ ನಿಮಗೆ ಗೊತ್ತಾಗುತ್ತೆ ಯಾರು ವಿನ್ನರ್ ಆಗಿದ್ದಾರೆ ಅಂತ. 100% ಜೊತೆ ನಿಮಗೆ ತಿಳಿಸ್ಕೊಡ್ತೀನಿ. ನಾನು ನಿನಗೆ ಈ ವಾರದ ಲೈಕ್ ಸ್ಟಾರ್ಟಿಂಗಲ್ಲಿ ಹೇಳಿದ್ದೆ ನಿಮಗೆ ಯಾರು ಮಿಡ್ ವೀಕ್ ಎಲಿಮಿನೇಷನ್ ಆಗ್ತಾರೆ ಅಂತ ತಿಳಿಸ್ಕೊಡ್ತೀನಿ, ಯಾರು ಲೈಕ್ ಈ ವರ್ಷದ ವಿನ್ನರ್ ಆಗ್ತಾರೆ ಅನ್ನೋದೆಲ್ಲ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ದೆ. ಸೊ ಅದೇ ರೀತಿಯಾಗಿ ತಿಳಿಸ್ಕೊಡ್ತೀನಿ ವೀಕ್ಷಕರೇ. ಮಿಡ್ ವೀಕ್ ಎಲಿಮಿನೇಷನ್ ಯಾರಾಗಿದ್ದಾರೆ ಅಂತ ನಿಮಗೆ ತಿಳಿಸ್ಕೊಟ್ಟಿದ್ದೆ. ಸೊ ಅದೇ ರೀತಿಯಾಗಿ ಲೈಕ್ ಈ ವರ್ಷದ ವಿನ್ನರ್ ಯಾರಾಗ್ತಾರೆ ಅನ್ನೋದನ್ನು ಸಹ ಬೇಗನೆ ತಿಳಿಸ್ಕೊಡ್ತೀನಿ. ಆದಷ್ಟು ಬೇಗ ನನಗೆ ಅಪ್ಡೇಟ್ ಸಿಕ್ಕಿರೋ ಪ್ರಕಾರ ತಿಳಿಸ್ಕೊಡ್ತೀನಿ ವೀಕ್ಷಕರೇ. ಸೊ ವೀಕ್ಷಕರೇ ಅದಕ್ಕೆಲ್ಲ ಲೈಕ್ ನಿಮ್ಮ ಸಪೋರ್ಟ್ ಬೇಕಾಗಿದೆ. ಸೊ ದಯವಿಟ್ಟು 1.5K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡೋಕ್ಕೆ ಥರ ಮಾಡಿ. ಇವಾಗ 1.27K ಇದ್ದಾರೆ, ಅಂದರೆ 1270 ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಇನ್ನು ಇನ್ನು 300 ಸಬ್ಸ್ಕ್ರೈಬರ್ಸ್ ಮಾಡೋ ಥರ ಮಾಡಿ ವೀಕ್ಷಕರೇ. ಸೊ ಆಗ ನಿಮಗೆ ಲೈಕ್ ಬೇಗನೆ ತಿಳಿಸ್ಕೊಡ್ತೀನಿ ಯಾರು ವಿನ್ನರ್ ಆಗ್ತಾರೆ ಅಂತ. ಸೊ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಶೇರ್ ಮಾಡಿ. ಆವಾಗಲೇ ನಾನು ತಿಳಿಸ್ಕೊಡೋದು 1.5K ಬೇಗನೆ ಮಾಡಿಕೊಡಿ ವೀಕ್ಷಕರೇ. ಏನಿಲ್ಲ, ಬರೀ 300 ಸಬ್ಸ್ಕ್ರೈಬರ್ಸ್ ಅಷ್ಟೇ ಬೇಕಾಗಿದ್ದಾರೆ. 31 ಕೋಟಿ ವೋಟ್ ಹಾಕಿದ್ದೀರಿ ಅಂತೆ. ಇನ್ನು 300 ಸಬ್ಸ್ಕ್ರೈಬರ್ಸ್ ಮಾಡೋಕ್ಕಾಗಲ್ಲ ನಿಮ್ಮ ಕೈಲಿ. ಗಿಲ್ಲಿ ಫ್ಯಾನ್ಸ್ ಯಾರೆಲ್ಲ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ನಮ್ಮ ಚಾನಲ್ನ. ಇನ್ನು 300 ಸಬ್ಸ್ಕ್ರೈಬರ್ಸ್ ಬೇಕಾಗಿದ್ದಾರೆ 1.5K ಸಬ್ಸ್ಕ್ರೈಬರ್ಸ್ ಆಗೋಕ್ಕೆ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ. ನಿಮಗೆ ಯಾರು ಈ ವರ್ಷ ವಿನ್ನರ್ ಆಗ್ತಾರೆ ಅದ್ರ ಬಗ್ಗೆ ಎಲ್ಲ ತಿಳಿಸ್ಕೊಡ್ತೀನಿ ಪೂರ್ತಿಯಾಗಿ. ಸೊ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಯಾರು ವಿನ್ನರ್ ಆಗ್ತಾರೆ, ಯಾರು ರನ್ನರ್ ಅಪ್ ಆಗ್ತಾರೆ ಅಂತ ಖುಷಿಯಿಂದನೇ ತಗೊಳ್ಳಿ ವೀಕ್ಷಕರೇ. ಯಾಕಂದರೆ ನಾವು ಎಷ್ಟು ಹಚ್ಕೊಂಡಿದ್ದೀವಿ ಅಂದರೆ ಬಿಗ್ ಬಾಸ್ಗೆ ಊಟ ತಿಂಡಿ ಎಲ್ಲ ಮರ್ತ್ಬಿಟ್ಟು ನಾವು ಬಿಗ್ ಬಾಸ್ನ ನೋಡ್ತಾ ಇದ್ದೇವೆ ವೀಕ್ಷಕರೇ. ಸೊ ಅದೇ ರೀತಿಯಾಗಿ ನೀವು ಅದೇ ರೀತಿಯನ್ನು ಮಾಡ್ತಾಯಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ನೋಡೋಣ ಎಷ್ಟು ಕಮೆಂಟ್ ಬರುತ್ತೆ. ಸೊ ಯಾರೆಲ್ಲ ಗಿಲ್ಲಿ ಫ್ಯಾನ್ಸ್ ಇದ್ದಾರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 1.5K ಸಬ್ಸ್ಕ್ರೈಬರ್ಸ್ ಮಾಡೋ ಥರ ಮಾಡಿ ವೀಕ್ಷಕರೇ. ಸೊ ಗಿಲ್ಲಿ ಫ್ಯಾನ್ಸ್ ಪವರ್ ಏನಿದೆ ಅಂತ ನೋಡೋಣ ವೀಕ್ಷಕರೇ. ಸೊ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿನ್ನರ್ ಯಾರು ಅಂತ ತಿಳ್ಕೊಬೇಕಂದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗಿಲ್ಲಿ ಫ್ಯಾನ್ಸ್